ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ರಾಜ್ಯಾದ್ಯಂತ ಯಾವ ರೀತಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ನೋಡಿದ್ದೀವಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ಏನು ಯೋಚನೆ ಮಾಡಬೇಡಿ, ಇನ್ನು ವಾರ 10 ದಿವಸದಲ್ಲಿ ದುಡ್ಡು ಬರುತ್ತೆ, ಒಂದೇ ಸರಿಗೆ ನಾವು 3 ತಿಂಗಳು ದುಡ್ಡು ಹಾಕ್ತೀವಿ. ನಾನು ಆಸ್ಪತ್ರೆಯಲ್ಲಿದ್ದೆ, ಹೀಗಾಗಿ 3 ತಿಂಗಳು ವಿಳಂಬ ಆಗಿದೆ. ಮೇಡಮ್ ಆಸ್ಪತ್ರೆ ಸೇರಿದ್ರು ಅನ್ನೋ ಕಾರಣಕ್ಕೋಸ್ಕರ 3 ತಿಂಗಳು ವಿಳಂಬ ಆಗಿಬಿಟ್ರೆ ಗತಿ ಏನು? ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ದನೇ ಬೇರೆ ಯಾರೂ ಕೂಡ ಕೊಡಿಸ್ಲಿಕ್ಕೆ ಸಾಧ್ಯನೇ ಇಲ್ವಾ? ಹಂಗಾದ್ರೆ ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದ್ದಾರೆ. ಏನು ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡೋಣ. ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸಾಕಷ್ಟು ದಿನಗಳ ನಂತರ ಸಾರ್ವಜನಿಕರ ಸೇವೆಗೆ ಮತ್ತೆ ಮರಳಿದ್ದೀರಿ. ಹೌದು, ಭಾಳ ಸಂತೋಷ. ಈ ಸಾರ್ವಜನಿಕರ, ನನ್ನ ಕ್ಷೇತ್ರದ ಮತದಾರರ ಒಂದು ಅಭಿಮಾನ, ಅವರ ಒಂದು ಹಾರೈಕೆ, ಇಡೀ ರಾಜ್ಯದ ಜನರ ಒಂದು ಹಾರೈಕೆಯಿಂದ ಮತ್ತೆ ಇವತ್ತು ಸಮಾಜ ಸೇವೆಯಲ್ಲಿ ನಾನು ತೊಡ್ಕೊಂಡಿದ್ದೀನಿ. ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದು ನೋಡಿ, ಗೃಹಲಕ್ಷ್ಮಿ ಯೋಜನೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಒಂದು 3 ತಿಂಗಳ ಸ್ವಲ್ಪ ಡಿಲೇ ಆಯಿತು. ಯಾಕಂತಂದರೆ ನಾವಿದ್ದಾಗ ಏನಾಗ್ತೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪದೇ ಪದೇ ಪ್ರೆಷರ್ ಹಾಕ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಗೃಹಲಕ್ಷ್ಮಿ ಹಣ ಕೊಡಲಿಲ್ಲ ಅಂತಂದರೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ನಾವು ಪದೇ ಪದೇ ಅವ್ರಿಗೆ ಜ್ಞಾಪಿಸ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಭೇಟಿ ಕೊಡ್ತಾ ಇರ್ತೀವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇರ್ತೀವಿ. ಇದು ದುರ್ದೈವ, ಆಕ್ಸಿಡೆಂಟ್ ಆದಮೇಲೆ ಸುಮಾರು ಒಂದು 40 ದಿನ ನಾನು ಈ ರೀತಿ ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ಕುಂಠಿತ ಆಯಿತು. ಅದರ ಜೊತೆಯಲ್ಲಿ ಇಷ್ಟು ದಿನ ನಾವು ನಮ್ಮ ಡಿಪಾರ್ಟ್ಮೆಂಟ್ನಿಂದ ನಾವು ಹಣವನ್ನು ಬಿಡುಗಡೆ ಮಾಡ್ತಾಯಿದ್ವಿ. ಈಗಲೂ ಕೂಡ ತಾಲೂಕ್ ಪಂಚಾಯತಿ, ಬರೀ 4 ತಾಲೂಕ್ ಪಂಚಾಯತ್, ಬ್ಯಾಂಗ್ಳೂರು ಹತ್ತಿರ ಇರುವಂಥ 4 ತಾಲೂಕ್ ಪಂಚಾಯತಿಗೆ ದುಡ್ಡನ್ನು ಹಾಕಿ ಅಲ್ಲಿಂದ ನಮ್ಮ CDPOಗಳ ಮುಖಾಂತರ ಸೇಮ್ ಚಾನಲ್ ನಾವು ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಬಟ್ ಈಗೆಲ್ಲ ನಾವು ಸುರಳಿತ ಮಾಡಿದ್ದೀವಿ. ಇನ್ನೇನು ಒಂದು ವಾರ 10 ದಿನದಲ್ಲಿ ದುಡ್ಡು ಬರುತ್ತೆ. 3 ತಿಂಗಳು ಬರುತ್ತೆ ಮೋಸ್ಟ್ಲಿ ಈಗ 2 ತಿಂಗಳದ್ದು ಫೈನಾನ್ಸ್ದವ್ರು ಹಾಕಿದ್ದಾರೆ ಅಂತ ನಮ್ಮ ಎಲ್ಲ ಸೆಕ್ರೆಟ್ರಿ ಅವ್ರು ಹೇಳಿದರು. ಬಟ್ ನಾನು ಬಜೆಟ್ ಅಧಿವೇಶನಕ್ಕೆ ಹೋಗ್ತಾ ಇದ್ದೀನಿ, ನಾನಂತರೂ ಬಿಡೋದಿಲ್ಲ. ಎಲ್ಲ ಗೃಹಲಕ್ಷ್ಮಿಗಳಿಗೆ 3 ತಿಂಗಳ ದುಡ್ಡನ್ನು ಹಾಕಿಸೋ ಪ್ರಯತ್ನ ಮಾಡ್ತೀನಿ. ಈಗ ಹೊಸ ಪ್ಯಾಟರ್ನ್ ಶುರು ಮಾಡಿದಿರಿ, ಸೊ ಅದರಿಂದ ಬರೋದಕ್ಕೆ ವಿಳಂಬ ಆಯಿತಾ ಅಥವಾ ಅದು ಯಾವುದೇ ರೀತಿ? ಹೌದು, ಅದರಿಂದ ಬರೋದಕ್ಕೆ ಸ್ವಲ್ಪ ಟೆಕ್ನಿಕಲಿ ಇರುತ್ತಲ್ಲ. ಯಾಕಂತಂದರೆ ಮೊದಲು ನಾವು ಟ್ರೆಜರಿಯಿಂದ ನೇರವಾಗಿ ಡಿಗಳ ಮುಖಾಂತರ CDPOಗಳ ಮುಖಾಂತರ ನಾವು ಅವರಿಗೆ ನೇರವಾಗಿ ಹಾಕ್ತಾಯಿದ್ವಿ. ಈಗಲೂ ಕೂಡ ಸ್ಮಾಲ್ ಚೇಂಜಸ್ ಏನು ಅಂತಂದರೆ, ಈಗಲೂ ಕೂಡ ಬೆಂಗಳೂರು ಹತ್ತಿರ ಇರುವಂಥ 4 ತಾಲೂಕ್ ಪಂಚಾಯತ್ಗೆ ಹೋಗಿ ಅಲ್ಲಿಂದ ನೇರವಾಗಿ ನಮ್ಮ CDPOಗಳು ಅವರಿಂದ ಮತ್ತೆ ಫಲಾನುಭವಿಗಳಿಗೆ ಹೋಗುತ್ತೆ. ಈಗಲೂ ಕೂಡ ಗೊಂದಲ ಇಲ್ಲ, ಈಗಲೂ ಕೂಡ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹಾಕ್ತೀವಿ. ಈ ಒಂದು ಟ್ರಾನ್ಸಾಕ್ಷನ್ ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಮತ್ತು ಜೊತೆಯಲ್ಲಿ ನನ್ನ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಆಲಸ್ಯ ಆಯಿತು ಅಂತ ಹೇಳ್ಬೋದು ಅಷ್ಟೇ. ಟೆಕ್ನಿಕಲ್ ಬದಲಾವಣೆದು ಏನಾದರೂ ಕಾರಣ ಇದೆ? ಏನಿಲ್ಲ, ಇಂತಿಷ್ಟು ಡಿಪಾರ್ಟ್ಮೆಂಟ್ನಿಂದ ಇಂತಿಷ್ಟು ದುಡ್ಡು ಹೋಗಬೇಕು ಅಂತ ಒಂದು ರಾಜ್ಯ ಬಜೆಟ್ ಇರುತ್ತೆ. ಜಿಲ್ಲಾ ಪಂಚಾಯತ್ನಿಂದ ನಾವು ಇಷ್ಟು ದುಡ್ಡನ್ನು ಖರ್ಚು ಮಾಡಬೇಕು ಅಂತ ಒಂದು ಏನು ಹೇಳ್ತಾರೆ, ನಿಮಗೆ ಆರ್ಥಿಕ ಇಲಾಖೆಯ ಒಂದು ಪದ್ಧತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಡಿಪಾರ್ಟ್ಮೆಂಟ್ನಿಂದ ಹೋಗಲಿ, ZPTPಯಿಂದ ಹೋಗಲಿ, TP ಮುಖಾಂತರ ಹೋಗಲಿ ಅಂತ ಹಾಕಿದ್ದಾರೆ. ಆದರೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದು ಏನು ಅಂತ, ಯಾಕೆಂದರೆ ಆಕ್ಸಿಡೆಂಟ್ ಆದ ಟೈಮ್ದಲ್ಲೇ ಆದಂಥ ಒಂದು ತೆಗೆದುಕೊಂಡಂಥ ಒಂದು ಡಿಸಿಷನ್ನು, ನಾನು ಹೋಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಕೂತ್ಕೊಳ್ತೀನಿ, ನೋಡ್ತೀನಿ 1 ತಿಂಗಳು 2 ತಿಂಗಳು ಇದು ಸರಳ ಆದರೆ ಓಕೆ, ಇದು ಆಗಲಿಲ್ಲ ಅಂತಂದರೆ ಮತ್ತೆ ಯಥಾ ಪ್ರಕಾರ ನಮ್ಮ ಇಲಾಖೆಯಿಂದ ನೇರವಾಗಿ ಅವ್ರಿಗೆ ಹಾಕ್ತೀವಿ. ಸೊ ಇದಿಷ್ಟು ಸದ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾತು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.